Hello all, welcome back to our channel. So in the last session, as I mentioned, there is a change in the syllabus of a science, majorly of science. And according to the new syllabus, how we can adapt to this, because we have to adapt to the new syllabus and we need to manage your time. So and in this, within 30 days of span, how can we crack this scattered examination? Let's discuss this thing. And another important thing of this session is there is one good news. Okay, it's a very relaxing news for you all. Let's discuss about that one also. Okay, and also about how we are going to adapt and how to manage your time so that you can easily score good marks or you can easily crack the CAT examination. Okay, so first I will tell the good news for you all. Okay, there is a notification in the official website which says it is around a 15-page notification. In this, mainly what the syllabus changed now, I will discuss about that thing first. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ವಿ ಆರ್ ಮೇನ್ಲಿ ಡಿಸ್ಕಸಿಂಗ್ ಅಬೌಟ್ ಪೇಪರ್ 2 ಆ್ಯಂಡ್ ಪೇಪರ್ 1ನಲ್ಲಿ ಕೂಡ ಏನು ಚೇಂಜಸ್ ಮಾಡಿದಾರಲ್ಲ ಅದರ ಅಕಾರ್ಡಿಂಗ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಪೇಪರ್ 2 ಪೇಪರ್ 1ಗೆ ಸೇಮ್ ಅಡ್ಯಾಪ್ಟೇಷನ್ಸ್ ಆಗಿದೆ, ಬೇರೆ ಬೇರೆ ಏನು ಸಿಲೆಬಸ್ನ ಹೈಯರ್ ಲೆವೆಲಲ್ಲಿ ಹಾಕಿದ್ದಾರೆ ಅಂತ ನಮಗೆ ಗೊತ್ತು. ಸೊ ಈ 15 pages ನೋಟಿಫಿಕೇಷನಲ್ಲಿ page number 9 ಅಲ್ಲಿ you can go to the official website and you can check this notification also. ಓಕೆನಾ? ಸೊ ಈ ನೋಟಿಫಿಕೇಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ಮೇನ್ ಆಗಿ ಅಂದರೆ ಇಲ್ಲಿ ಭಾಷೆ 1 ಭಾಷೆ 2 ದಟ್ ಇಸ್ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಏನಾಗಿರುತ್ತೆ ಬೋಧನಾ. ಸೊ ನಾರ್ಮಲ್ ಆಗಿ ಏನಿದೆ ಅದೇ ಕ್ವೆಶನ್ಸೇ, ಐ ಮೀನ್ ಅದೇ ಸಿಲೆಬಸ್ಸೇ ಇದೆ. ಆ್ಯಂಡ್ ಆಲ್ಸೋ ಏನು CDP ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಏನಿದೆ ಅಲ್ಲ ಇದು ಕೂಡ ಅಕಾರ್ಡಿಂಗ್ಲಿ ಏನಿತ್ತು ಅದೇ ಥರನೇ ಇದೆ. ಬಟ್ ಇಲ್ಲಿ ನೋಡಿ ದೇರ್ ಈಸ್ ಅ ಪಾಯಿಂಟ್. ಓಕೆ, 4th ಪಾಯಿಂಟು ಓದ್ಬಿಡೋಣ. ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆ ಒಳಗೊಂಡಿರುತ್ತದೆ. ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಪ್ರತಿ ವಿಷಯದಲ್ಲಿ ನಾವು ಏನು 30 ಮಾರ್ಕ್ಸಿಗಿರುತ್ತೋ ಅದನ್ನು ಹೇಳಿದ್ದಾರೆ. ಮತ್ತು ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅದೇ ಏನು ಸ್ಪೆಷಲೈಸ್ಡ್ ಎಜುಕೇಷನ್ ನೀಡಿದೆಯಲ್ಲ ಅವರಿಗೆ ಹೇಗೆ ಉತ್ತಮವಾಗಿ ನಾವು ಶಿಕ್ಷಣ ಕೊಡ್ಬೋದು ಅಂತ 5th ಪಾಯಿಂಟ್ ಆ ಒಂದು ಸಿಲೆಬಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಮೇನ್ ಆಗಿ ನಾವು ನೋಡ್ತಾ ಇರೋದು 6th ಪಾಯಿಂಟ್. ಓಕೆನಾ? ಏನು ಹೇಳುತ್ತೆ 6th ಪಾಯಿಂಟು ಇನ್ ಡೀಟೇಲ್ ಆಗಿ ನೋಡೋದಾದರೆ ನೋಡಿ, 6th ಪಾಯಿಂಟ್ ಏನು ಹೇಳ್ತದೆ, ಪತ್ರಿಕೆ 2ರಲ್ಲಿನ ಅಂದರೆ ಪೇಪರ್ 2 ಅಲ್ಲಿ ಎಲ್ಲ ಪ್ರಶ್ನೆಗಳು NCERT ಅಥವಾ ರಾಜ್ಯದ 6ರಿಂದ 10ನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ್ದು, ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಹಂತಕ್ಕೆ ಅಂದರೆ PUC ಅಥವಾ +2 ಅಂತ ಏನು ಹೇಳ್ತೀವೋ ಅವ್ರು ಏನು ಸಿಲೆಬಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಏನಾಗಿರುತ್ತೆ ಸೀಮಿತ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಸಿಲೆಬಸ್ಸಲ್ಲಿ ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ದ PUC ಸಿಲೆಬಸ್, ಸೇಮ್ ಸಿಲೆಬಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಏನಿದೆ ಅದನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ನೋಡ್ತಾ ಹೋದರೆ ಇಟ್ ಈಸ್ ಇಂಪಾಸಿಬಲ್ ಟು ಕವರ್ ದಟ್ ಇನ್ 30 days. ಹೌದಾ? ಸೊ ಇಲ್ಲೇನು ಹೇಳಿದ್ದಾರೆ, ಎಲ್ಲ ಪ್ರಶ್ನೆಗಳು NCERT ಮೇಲೇ ಏನು ಇದೆ ಅದ್ರ ಮೇಲೇ ಇರುತ್ತೆ. ಯಾವುದು 6th to 10th ಸ್ಟ್ಯಾಂಡರ್ಡಿಂದ ಮಾತ್ರ, 6ರಿಂದ 10ನೇ ತರಗತಿ ಇದು ಏನಿದೆ ಅಲ್ಲ ಅದರದ್ದು ಮಾತ್ರನೇ ಇರುತ್ತೆ ಅಂತ ಹೇಳ್ತಾರೆ. ಆ ಒಂದು ಇದ್ರ ಮೇಲೇ ಕ್ವಶನ್ಸ್ ಇರುತ್ತೆ. ಆದರೆ ಸ್ಟ್ಯಾಂಡರ್ಡ್ ಆಫ್ ಕ್ವೆಶನ್ ಏನಿದೆ ಅದು ಏನಾಗಿರುತ್ತೆ PUC ಲೆವೆಲ್ಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಈಸ್, ಏನು ನಾವು ನಾರ್ಮಲ್ ಆಗಿ ಏನು ಸೈನ್ಸ್ ಬಗ್ಗೆ ಓದ್ತಾ ಇದ್ವಲ್ಲ, ಲೆಟ್ಸ್ ಕಂಪ್ಲೀಟ್ ಆಲ್ ದೋಸ್ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್ ಮೋಷನ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಅದ್ರ ಬಗ್ಗೆ ನಾವೇನು ಮಾಡೋಣ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ದಟ್ ಏನು ಇವಾಗ ಓದ್ತಿದ್ದೀರಲ್ಲ, ಡೋಂಟ್ ಸ್ಟಾಪ್ ರೀಡಿಂಗ್ ಸೈನ್ಸ್. ಓಕೆ,
ಏನು ಇವಾಗ ಸಮ್ ಪೀಪಲ್ ಆರ್ ಥಿಂಕಿಂಗ್, ಸಮ್ ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಲೈಕ್ ಸೈನ್ಸ್ನ ಓದೋದನ್ನ ಕಂಪ್ಲೀಟ್ ಬಿಡೋಣ ಅಂತ ಥಿಂಕ್ ಮಾಡಿರ್ಬೋದು. ವೆನ್ ವಿ ಲುಕ್ ಅಟ್ ದ ಸಿಲೆಬಸ್ ವಿ ಫೀಲ್ ಲೈಕ್ ದಟ್ ಓನ್ಲಿ. ಐ ವಿಲ್ ಅಗ್ರಿ ವಿತ್ ದಟ್. ಬಟ್ ಇನ್ಸ್ಟೆಡ್ ಆಫ್ ಲಿವಿಂಗ್ ಕಂಪ್ಲೀಟ್ಲಿ ಸೈನ್ಸ್, ವಾಟ್ ಐ ಸಜೆಸ್ಟ್ ಈಸ್, ಏನು ನಾವು ನಾರ್ಮಲ್ ಆಗಿ 6th to 10th ಏನು ಸಿಲೆಬಸ್ನ ಓದ್ತಾ ಇದ್ವಲ್ಲ ಅದನ್ನು ಓದ್ಕೊಳ್ಳಿ. ಓಕೆ, ನಾರ್ಮಲ್ ಆಗಿ. ಯಾಕಂದರೆ ವಿತಿನ್ 30 days ಅಥವಾ ಅವ್ರು ಏನು ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಏನು ಮಾಡಿರ್ಬೋದು, ಮ್ಯಾಕ್ಸಿಮಮ್ ಅಂದರೆ 5 to 6 ಕ್ವಶನ್ನ ಅಪ್ಲಿಕೇಶನ್ ಲೆವೆಲಲ್ಲಿ ತೆಗೆದಿರಬಹುದು. ಓಕೆನಾ? ಅಂದರೆ ಕಂಪ್ಲೀಟ್ಲಿ ಪ್ರಾಬ್ಲಮ್ಯಾಟಿಕ್, ಕಂಪ್ಲೀಟ್ಲಿ ಅಪ್ಲೈಡ್ ಲೆವೆಲಲ್ಲಿ ದೇ ಮೇ ಆಸ್ಕ್ ದ ಕ್ವೆಶನ್. ಬಟ್ ಉಳಿದಂಥ ಕ್ವೆಶನ್ಸ್ನ ಅವ್ರು ಏನು ಮಾಡುತ್ತೆ, ಕಂಪ್ಲೀಟ್ ಆಗಿ ದೇ ವೋಂಟ್ ಗಿವ್ ದ ಅಪ್ಲೈಡ್ ಕ್ವೆಶನ್ಸ್. ಯಾಕಂದರೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ನೇ ಆ ಥರ ಇರುತ್ತೆ. ಈಸಿ ಕ್ವೆಶನ್ಸು and also we have a like little bit difficulty ಇರೋದು, and completely very ಸ್ವಲ್ಪ difficulty ಇರೋದು, completely very difficulty ಇರುವಂಥ ಕ್ವೆಶನ್ಸ್ ಬರುತ್ತೆ. we can solve easy question, we can try difficult question. very difficult questions ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದರೆ it's okay. in this situation it is okay to leave the very difficult questions. okay na? So this is what I suggest. Also we can think, science appa, science alli nanu partition, I mean what are the classificate or subjects we get: physics, chemistry, and also biology, and we have CDP, science CDP ide. hauda? So instead of leaving completely the science, we can read the science CDP, right? ಸೈನ್ಸ್ CDP ಅಲ್ಲಿ ನಿಮಗೆ 7 to 8 ಮಾರ್ಕ್ಸ್ ಬರುತ್ತೆ. ಡೋಂಟ್ ಲೂಸ್ ಹೋಪ್ಸ್. 7 to 8 ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇದು 7 ಆರ್ ಇವೆಲ್ಲದರಿಂದ ಯಾವುದಾದ್ರೂ ಒಂದು ಪಾರ್ಟಲ್ಲಿ ಒಂದು ಕ್ವೆಶನ್ ಜಾಸ್ತಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇದರಲ್ಲಿ ಅಟ್ಲೀಸ್ಟ್ ಈ ಮೂರು ಒಂದು ಲೈಕ್ ಸಬ್ಜೆಕ್ಟ್ಸಿಂದ ನಾನು ಮೋರ್ ದ್ಯಾನ್ 7+ ಮಾರ್ಕ್ಸ್ ತೆಗ್ದೆ ಅಥವಾ 10 ಮಾರ್ಕ್ಸ್ ತೆಗ್ದೆ ಅಂತ ಇಟ್ಕೊಳ್ಳಿ. So we can score 18 marks, right? Easy questions ಒಂದು 7 questions ಆದರೂ ಬಂದಿರುತ್ತಾ, right? So instead of not reading the science, just ಏನು ಮಾಡಿ ಅಂದರೆ try to cover the CDP. I will do all questions for you. ಓಕೆ, ನಾನು ಕ್ವೆಶನ್ಸ್ನ ಏನು ಮಾಡಿಸ್ತೀನಿ, ಕ್ಯೂಬ್ ಇಕ್ವೇಷನ್ಸ್ ಏನು ಮಾಡ್ತೀನಿ ನಾನು ಸಾಲ್ವ್ ಮಾಡ್ತೀನಿ. ಯು ಕ್ಯಾನ್ ಟ್ರಸ್ಟ್ ಮೀ, ಐ ವಿಲ್ solve all these questions. Plus ಏನು ಮಾಡೋಣ, let's do old question paper first. As you are tensed or scared about science, I will cover the old question paper of science now only, so that you can get little bit of confidence. okay, old question paper na ನಾನು ಮಾಡಿಸ್ತೀನಿ. ಈ old question paper ಇಂದ ಯೂಸ್ ಆಗುತ್ತಾ, ನ್ಯೂ ಸಿಲೆಬಸ್ ಬಂದಿದೆ ಅಲ್ಲ ಅಂತ ನಿಮಗೆ ಅನಿಸ್ಬೋದು. ಡೋಂಟ್ ನೆಗ್ಲೆಕ್ಟ್ ದ ಓಲ್ಡ್ ಕ್ವೆಶನ್ ಪೇಪರ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನು ಮಾಡ್ತಾರೆ, ಓಲ್ಡ್ ಕ್ವೆಶನ್ ಪೇಪರಿಂದನೇ ನೋಡಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಕ್ವೆಶನ್ ಕೇಳೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಏನು ಮಾಡೋಣ, ಓಲ್ಡ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ, ಸೊ ದಟ್ ಇಟ್ ಕವರ್ಸ್ ಮೋಸ್ಟ್ ಆಫ್ ದ ಟಾಪಿಕ್ಸ್. ಆ್ಯಂಡ್ ಆಲ್ಸೋ CDP ಕ್ವೆಶನ್ಸ್ನ ಕವರ್ ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ಯು ಕ್ಯಾನ್ ಸ್ಕೋರ್ 8 ಮಾರ್ಕ್ಸ್. ಓಕೆನಾ? ಆ್ಯಂಡ್ ಓಲ್ಡ್ ಕ್ವೆಶನ್ ಪೇಪರ್ಸ್ನ ಆದಷ್ಟು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಆಲ್ಸೋ ಏನು ಸೈನ್ಸ್ ನ್ಯೂ ಸಿಲೆಬಸ್ ಚೇಂಜ್ ಆಗಿದೆ ಅಲ್ಲ, ಐ ವಿಲ್ ಟ್ರೈ ಟು ಡೂ ಸಮ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಓಕೆನಾ? ಸೊ ದಿಸ್ ಇಸ್ ಫ್ರಮ್ ಮೈ ಸೈಡ್. ಐ ವಿಲ್ ಡೂ ಸಮ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಫಾರ್ ಯು within these 30 days. Let's see how many chapters that I can complete. Okay, so don't lose hopes. Like in case what I feel is, ಈ ಸರಿ ಇಷ್ಟು ಡಿಫಿಕಲ್ಟಿ ಅನಿಸ್ತಾ ಇದೆ, ಐ ಮೀನ್ ನ್ಯೂ ಸಿಲೆಬಸ್ ಕೊಟ್ಬಿಟ್ಟಿದಾರಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಬಟ್ ದೇ ಮೇ ಗಿವ್ ಸಮ್ ಕನ್ಸೆಷನ್ಸ್ ಅಲ್ವಾ, ಲೈಕ್ ಓಕೆ ಇದೇ ಸರಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಲಿಟಲ್ ಬಿಟ್ ಡಿಫಿಕಲ್ಟಿ ಲೆವೆಲಲ್ಲಿ ಕೊಡ್ಬೋದು. ಬಟ್ ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ಇಯರ್ 2025 ಅಲ್ಲಿ TET ಕಾಲ್ ಆದಾಗ ಕಂಪ್ಲೀಟ್ ನ್ಯೂ ಸಿಲೆಬಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಯು ಫೀಲ್ ವೆರಿ ಡಿಫಿಕಲ್ಟಿ ಟು cover the syllabus or to crack, right? So instead of going to the next time, don't take chance. Okay, please don't take chance. Crack this time only. Read whatever, like
how much possible, and have a hope. Okay, don't lose hopes. Okay na. And ಈಗ ಬೇರೆ ಪಾರ್ಟ್ಗೆ ಬೇರೆ ಸಬ್ಜೆಕ್ಟ್ಸ್ಗೆ ಬಂದರೆ we have a maths, right? Maths ಅಲ್ಲಿ around 80% is completed from my side. I have done the syllabus completely. I have solved all the questions. In ಏನು 20% ಇದೆ ಅದರಲ್ಲಿ we have some new chapters that I will go through the new chapters first, and I will make the videos for you, and whatever the possible questions, okay, I will make sure those things. And there are some few chapters that I didn't cover yet. I will cover those, or I will solve the QP questions. It is very important. Okay, don't neglect the QP questions. And also the CDP part. Let's see the CDP part also. And now comes the Kannada or other subjects. I will do Kannada. Okay, Kannada and English. ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಸಿ ಡಿ ಪಿ ಏನಿದೆಲ್ಲ, ಸಿ ಡಿ ಪಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಬಿಕಾಸ್ ಗ್ರಾಮರ್ನ ಮತ್ತು ಅದರ್ ಒನ್ ಪ್ಯಾರಾಗ್ರಾಫ್ ಏನು ಸಾಲ್ವ್ ಮಾಡ್ತೀವಲ್ಲ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸಾಲ್ವ್ ಇಟ್ ಈಸಿಲಿ. ಬಟ್ ಸಿ ಡಿ ಪಿ ಪಾರ್ಟ್ ಸ್ವಲ್ಪ ಡಿಫಿಕಲ್ಟಿ ಆಗಬಹುದು. ಇಟ್ ಆಲ್ಸೋ ಕ್ಯಾರೀಸ್ 7 marks ಇನ್ ಈಚ್ ಸಬ್ಜೆಕ್ಟ್, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ 7 marks. ದಟ್ ಈಸ್ ಟೋಟಲಿ 14 marks ಆಗುತ್ತೆ ಎರಡೇ ಸಬ್ಜೆಕ್ಟಿಂದ. ಸೊ ಡೋಂಟ್ ನೆಗ್ಲೆಕ್ಟ್ ಸಿ ಡಿ ಪಿ. ಫಸ್ಟು ಏನು ಸಿ ಡಿ ಪಿ ಪ್ಲೇಲಿಸ್ಟ್ ವಿಡಿಯೋ ಏನು ಮಾಡಿದ್ದೀನಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಅದೇ ಬೇಸಿಕ್ ಮೇಲೇ ಈ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಕ್ವಶನ್ಸ್ ಕೊಡ್ತಾರೆ. ದಟ್ಸ್ ಇಟ್. ದೇ ವಾಂಟ್ ಚೇಂಜ್ ದ ಹೋಲ್ ಸಿಲೆಬಸ್. ದೇ ವಿಲ್ ಜಸ್ಟ್ ಅಪ್ಲೈ ಇಟ್ ಟು ದ ಸಬ್ಜೆಕ್ಟ್. ಓಕೆನಾ. ಸೊ ಸಿ ಡಿ ಪಿನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಥಿಂಗ್ ಐ ವಿಲ್ ಡೂ QP questions of science, because science is right now required for everyone. I will go for QP of science, then CDP of science, then CDP of Kannada and English. Kannada and English CDPs can be solved. Okay, now don't worry about that. I will try to solve those things also. Okay, so let's concentrate on these things first. And also another thing what I want to say is, okay, try to solve old question papers. I have done maths videos on old question papers. Go through that, because right now maths is the what we need to learn more. Because science I don't want to discourage, but the fact is we can't cover completely. But ಏನು ಮಾಡೋಣ, old syllabus ಏನಿದೆ ಅಲ್ಲ, ಅಟ್ಲೀಸ್ಟ್ ಅದನ್ನಾದರೂ ಏನು ಮಾಡೋಣ, ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆನಾ. ಯಾಕಂದರೆ ಒನ್ಸ್ ಯು ಹ್ಯಾವ್ ಅ ಗುಡ್ ಗ್ರಿಪ್ ಇನ್ ಅ ಸಬ್ಜೆಕ್ಟ್, ಯು ಕ್ಯಾನ್ ಸಾಲ್ವ್ ಒಂದು ಲೆವೆಲಲ್ಲಿ ಎಕ್ಸ್ಟ್ರಾ ಅಲ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಓಕೆ, ಸೊ ಡೋಂಟ್ ಲೂಸ್ ಹೋಪ್ಸ್. ಆಲ್ ದ ಬೆಸ್ಟ್. ಡೋಂಟ್ ವರಿ. ಓಕೆನಾ. ಲೆಟ್ಸ್ ಡೂ ಓಲ್ಡ್ ಕ್ವೆಶನ್ ಪೇಪರ್ಸ್. ಅದನ್ನೆಲ್ಲ ಮಾಡಿದ್ರೆ ಈಸಿಲಿ ವಿ ಕ್ಯಾನ್ ಸಾಲ್ವ್ ದ ಕ್ವೆಶನ್ಸ್. ಓಕೆ. And grammar part also we need to don't worry about too much. Grammar is not needed. Let's see how the question paper will come. Then only if in case ನೋಡಿ, ಇವಾಗ ಸೈನ್ಸ್ನ ನೀವು ಕಂಪ್ಲೀಟ್ ಓದದೇ ಇರೋ ಥರ ಬಿಟ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಓಲ್ಡ್ ಸಿಲೆಬಸ್ದೇ ಕ್ವೆಶನ್ಸ್ ಬಂದರೆ ಅವಾಗ ಏನು ಮಾಡ್ತೀರಾ, ರೈಟ್? ಸೊ ಡೋಂಟ್ ಟೇಕ್ ಚಾನ್ಸ್. ಅಟ್ಲೀಸ್ಟ್ ಓಲ್ಡ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿ. ಇನ್ ಕೇಸ್ ಓಲ್ಡ್ ಸಿಲೆಬಸ್ದೇ ಒಂದು 10 ಕ್ವೆಶನ್ಸ್ ಬಂತು ಅಂದರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಮೋರ್ ದ್ಯಾನ್ 20 marks ಬೈ CDP. ಆ್ಯಂಡ್ ನ್ಯೂ ಸಿಲೆಬಸ್ಸಿಂದ ಏನೋ 2-3 ಕ್ವೆಶನ್ಸ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್. ಆರ್ ಕಂಪ್ಲೀಟ್ಲಿ ಓಲ್ಡ್ ಸಿಲೆಬಸ್ಸಿಂದನೇ ಕ್ವೆಶನ್ಸ್ ಬಂದರೆ ವಾಟ್ ವಿಲ್ ಯು ಡೂ, ರೈಟ್? ಸೊ ಓಲ್ಡ್ ಸಿಲೆಬಸ್ನ ಬಿಡಬೇಡಿ, ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಟ್ರೈ ಟು ಡೂ ಸಮ್ ಕೆಮಿಸ್ಟ್ರಿ ಚಾಪ್ಟರ್ ಆಲ್ಸೋ. Let's see how the question paper will come. And please share these videos with the TT aspirants, because most of the people may not know syllabus change agide anta gottillade irbodu. So if they come to know somewhat ee tara changes agide andre they will have some plan, right? So please share with all of them. It will help them. And please do subscribe, share my YouTube videos. Thank you all.